ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಸಾವಿರಾರು ಜನಕ್ಕೆ ನಾನು ನನ್ನಲ್ಲಿ ದಾನ ಕೊಟ್ಟು, ಒಂದೆರಡಲ್ಲ, ಚಿನ್ನದ ಕವಚವನ್ನು ನಾನು ಹೊಲಿಸ್ಕೋಬೋದಾಗಿತ್ತು. ಆದ್ರೂ ನಂದಲ್ಲ, ಅದು ನಿಮ್ದೆ. ಇವತ್ತು ಇದು ನಿಮ್ಮ ಕ್ಷೇತ್ರವೇ, ನೀವು ಬೆಳೆಸಿದಂತ ಒಂದು ಕ್ಷೇತ್ರ, ನೀವು ನಡೆಸಿದಂತಕ್ಕಂಥ ಒಂದು ಕ್ಷೇತ್ರ. ನಾನು ಯಾವತ್ತೂ ನಿಮ್ಮವನೇ, ನಿಮ್ಮ ಉಸಿರಲ್ಲಿ ಇರುವನು ನಾನು. ಸುಖ ಯಾವಾಗ ಬೇಕಾದ್ರೂ ಬಂದಿರ್ತದೆ, ಕಷ್ಟ ಕಷ್ಟ ಬತ್ತು ಅಂದಾಗ ತಡ್ಕೊಳ್ಳೋ ಶಕ್ತಿ ನಮಗೆ ಸಿಗಲ್ಲ. ಅಂತ ಒಂದು ಪರಿಸ್ಥಿತಿ ಯಾರಿಗೂ ಬರದೇ ಇರಲಿ ಅಂತೇಳಿ ಇವತ್ತು ಭೀಮನ ಅಮಾವಾಸ್ಯೆಯ ದಿನ ಯಾರು ಇಲ್ಲಿ ದಂಪತಿಗಳು ಬಂದಿದ್ದೀರೋ ತನ್ನ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಕೂಡಿದ ಗಂಡನಿಗೆ 2 ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಂಡು ಜೀವನ ಉದ್ಧಾರವಾಗಿ ಸುಮಂಗಲಿಯಾಗಿ ಬದುಕಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನೇನು ವಿದ್ಯಾವಂತ ಅಲ್ಲ, ವೇದ ಪುರಾಣ ಅನ್ನಕ್ಕಂಥವನಲ್ಲ. ನಾನು ಒಬ್ಬ ಅವಿದ್ಯಾವಂತನಾಗಿ ನಿಮ್ಮೆಲ್ಲರಿಗೂ ನಾನು ಹೇಳೋ ವಿಚಾರ ಇದೆ. ನಾವು ಹುಟ್ಟಿದೀವಿ, ತಾಯಿ ನಮ್ಗೆ ಜನ್ಮ ಕೊಟ್ಟಿದ್ದಾಳೆ, ತಾಯಿ ನಮ್ಮನ್ನು ಕರ್ಕೊಂತಾಳೆ, ಸತ್ಯ. ಅದ್ರ ಒಳಗಡೆ ನಾವು ಮುಂದಿನ ಒಂದು ದಾರಿಯನ್ನು ಹಿಡಿದು ಮುಂದೆ ಸಾಕ್ತೀವಲ್ಲ, ಅದು ಬಹಳ ವಿಶೇಷ. ಅದಕ್ಕಿಂತ ಮೊದಲಾಗಿ